ಓಯಲ್ಲ ಹೆಂಗಿದ್ರೆ ದಾನಿಗ್ಲ ನಮಸ್ಕಾರ. ನನಗಿವತ್ತು ಕಣ್ಣಿಗೆ ಕಾಣಿಸಿದ್ದು ಒಂದು ಅದ್ಭುತ ಹೋಟೆಲ್. ಅದು ಯಾವ ಹೋಟೆಲ್ಲು ಏನು, ಅಲ್ಲಿಗೆ ಹೋಗೋಣ, ಹೊಟ್ಟೆ ತುಂಬ ತಿನ್ನೋಣ, ಅಲ್ಲಿ ಏನು ಫೇಮಸ್ಸು ಅದು ಕೂಡ ಇವತ್ತಿನ ಎಪಿಸೋಡ್ನಲ್ಲಿ ಹೇಳ್ತೀನಿ. ಹಾಗಾದ್ರೆ ಅದು ಯಾವ ಹೋಟೆಲ್ ಇರ್ಬೋದು ಈಗಾಗಲೇ ಗೊತ್ತಿರುತ್ತೆ ನಿಮಗೆ. ಎಸ್, ಇವತ್ತು ನಾನು ಇವನ್ನ ಕರ್ಕೊಂಡು ಹೋಗ್ತಾ ಇರೋದು ಮೈಸೂರು ಮೈಲಾರಿ. ಬನ್ನಿ ಮೈಲಾರಿ ಹೋಟೆಲ್ಗೆ ಹೋಗ್ಬಿಟ್ಟು ಒಳ್ಳೆ ಬೆಣ್ಣೆ ದೋಸೆ ತಿನ್ಕೊಂಡು ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಬರೋಣ. ನಮ್ಮ ಬೆಂಗಳೂರಲ್ಲಂತೂ ದಿನ ಹೊಸ ಹೊಸ ಥರದ ಹೋಟೆಲ್ ಬರ್ತಾ ಇರುತ್ತೆ, ಹೊಸ ಹೊಸ ಥರ ತಿಂಡಿಗಳು ಬರ್ತಾ ಇರ್ತವೆ. ಅದೇ ರೀತಿ ಜನರು ಕೂಡ ಹೊಸ ಹೊಸ ಟೇಸ್ಟ್ಗೆ ಹೋಗ್ತಾನೆ ಇರ್ತಾರೆ. ಅದೇ ರೀತಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಮೈಸೂರು ಮೈಲಾರಿ ದೋಸೆ. ಮೈಸೂರು ಮೈಲಾರಿ ಅಂತ ಬೋರ್ಡ್ ನೋಡಿದ ಕೂಡಲೇ ಎಂಥವ್ರಾದರೂ ಒಂದು ಸಲ ತಮ್ಮ ಗಾಡಿ ನಿಲ್ಲಿಸಿ ಒಳಗೋಗ್ಬಿಟ್ಟು ಒಂದು ದೋಸೆ ತಿಂದೇ ಮೈಸೂರು ಮೈಲಾರಿ ದೋಸೆ ಅಂತಂದರೆ ಸಾಗು ಮಸಾಲೆನೇ ಫೇಮಸ್ಸು. ಸಾಗು ಜೊತೆಗೆ ಬೆಣ್ಣೆ ಚಟ್ನಿ ಎಲ್ಲ ಹಾಕಿ ಕೊಡ್ತಾರೆ. ಈ ಆಲೂಗಡ್ಡೆ ಪಲ್ಯ ಎಲ್ಲ ಕೊಡಲ್ಲ ಬೇರೆ ಹೋಟ್ಲುಗಳ ಥರ. ಆಲೂಗಡ್ಡೆ ಪಲ್ಯಕ್ಕಿಂತ ಸಾಗುನೇ ಸಿನ್ಸ್ 1938ಇಂದ ನಮ್ಮ ಮಾವನವರು ಮೈಲಾರ ಸ್ವಾಮಿ ಅಂತ ಅವರು ಓಪನ್ ಮಾಡಿರೋದು. ಅದು ಮೈಸೂರಲ್ಲಿ ಅದು ಫೇಮಸ್ಸು. ಈಗ ಎಲ್ಲ ಕಡೆಗೂ ಅದು ಫೇಮಸ್ ಆಗಿದೆ ಈಗ. ಎಸ್, ಮೈಸೂರು ಮೈಲಾರಿ ಅಂದ್ಕೂಳೆ ನಮಗೆ ಫಸ್ಟ್ ನೆನಪಾಗೋದೇ ಇಲ್ಲಿನ ಸ್ಪೆಷಲ್ ಆಗಿರೋ ಸಾಗು. ಇದು 1938ರಲ್ಲೇ ಸ್ಟಾರ್ಟ್ ಆಗಿತ್ತು. ಸೊ ನಾನು ಹಾಗಾದರೆ ಈ ದೋಸೆ ಹೆಂಗೆ ಪ್ರಿಪೇರ್ ಮಾಡ್ತಾರೆ, ಇದರಲ್ಲಿ ಏನು ಸ್ಪೆಷಲ್ ಇದೆ ಅಂತ ನೋಡಬೇಕು ಅನಿಸ್ತು. ನಿಜವಾಗೂ ಇವ್ರು ಪ್ರಿಪೇರ್ ಮಾಡುವಾಗಲೇ ನಮಗೆ ಗಮ್ ಅನ್ನತ್ತೆ. ಇವ್ರು ಆ್ಯಕ್ಚುಲಿ ಪ್ಯೂರಾಗಿ ತುಪ್ಪ ಬಳಸ್ತಾರೆ. ಇನ್ನು ಪ್ರಿಪ್ರೇಷನ್ ವೈಸ್ ನೋಡಿದಾಗ ತುಪ್ಪ, ಬೆಣ್ಣೆ, ಅದೇ ರೀತಿ ಪಕ್ಕದಲ್ಲೇ ಒಂಥರ ಡಿಫ್ರೆಂಟಾಗಿ ಕಲರ್ ಇರೋ ಚಟ್ನಿ ಅಂತೂ ಇಟ್ಟಿದ್ರು. ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಹುಟ್ಟಿಸ್ತು, ಏನಪ್ಪ ಇರ್ಬೋದು ಈ ಥರ ಟೇಸ್ಟು ಅಂತ. ಯಾಕಂದರೆ ಎಲ್ಲಿ ಡಿಫ್ರೆಂಟ್ ಆಗಿರೋ ಆನಿಯನ್ ಪಲ್ಯ. ಸರ್, ಸಾಗುನಲ್ಲಿ ಏನು ಸ್ಪೆಷಲ್ ಇದೆ? ಸಾಗುನಲ್ಲಿ ಸ್ಪೆಷಲ್ ಅಂತಂದರೆ ಅದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಇದಿಷ್ಟನ್ನೇ ಎಲ್ಲ ಇದು ಮಾಡಿರೋವಂಥ ಒಂದು ಸಾಗು. ಅದೇ ನೀವು ದೋಸೆಗೆ ಎಲ್ಲ ಕಡೆ ಬಳಸೋ ಒಂದು ಆಲೂಗಡ್ಡೆ ಇದು ಮಸಾಲ ಆಲೂಗಡ್ಡೆ ಪಲ್ಯ ಯೂಸ್ ಮಾಡಲ್ಲ. ಇದು ಸಾಗುನೇ ಸ್ಪೆಷಾಲಿಟಿ ಅದು. ಅಲ್ಲಿ ಮೈಸೂರಿಗೆ ಹೋಗಿ ಬಂದಿರೋರೆಲ್ಲರೂ ಕೂಡ ಭಾಳ ಇಷ್ಟಪಟ್ಟು ಅದನ್ನು ಸಾಗುನ ತಿಂತಾರೆ. ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12-12:30ವರೆಗೂ ಇರುತ್ತೆ. ಮತ್ತು 4:30ಇಂದ 8:30, 8:45ವರೆಗೂ ಇರುತ್ತೆ. ರಜೆ ಪ್ರತಿ ಬುಧವಾರ. ಇದಾದಮೇಲೆ ಒಳ್ಳೆ ಮೈಲಾರಿ ಮಸಾಲೆ ದೋಸೆ ತಿಂದ ನಂತರ ನೀವು 1-2 ಪ್ಲೇಟ್ ಇಡ್ಲಿ ತಿನ್ಕೊಂಡು ಒಂದು ಫಿಲ್ಟ್ರ್ ಕಾಫಿ ಕುಡ್ಕೊಂಡು ಹೋಗ್ಬಿಟ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತೂ ಅಲ್ಟಿಮೇಟ್ ಆಗಿರೋದ್ರಲ್ಲಿ ಎರಡು ಮಾತೇ ಇಲ್ಲ. ಓಕೆ, ಇಷ್ಟೆಲ್ಲ ನೋಡಿದ್ಮೇಲೆ ನಾನಂತೂ ಕಾಯ್ತಾ ಇದ್ದೆ ಮೈಲಾರಿ ಮಸಾಲೆ ದೋಸೆ ತಿನ್ನೋಕ್ಕೆ. ಅಂತೂ ಒಂದು ಪ್ಲೇಟು ಮಸಾಲೆ ದೋಸೆ ಆರ್ಡ್ರು ಮಾಡಿದೆ. ಬಿಸಿ ಬಿಸಿ ಮಸಾಲೆ ದೋಸೆ ಬೆಣ್ಣೆ ಹಾಕಿ ತೊಗೊಂಡು ಬಂದರೆ ತಿನ್ನೋಕ್ಕಂತೂ ಕಾಯ್ತಾ ಇದ್ದೆ. ಬನ್ನಿ ತಿನ್ನೋಣ, ಟೇಸ್ಟ್ ನೋಡೋಣ ಹೆಂಗಿದೆ ಅಂತ ಹೇಳ್ತೀನಿ. ಅಂತೂ ದೋಸೆ ಬಂದಿದೆ, ತಿನ್ನೋಣ ಹೆಂಗಿದೆ ನೋಡೋಣ. ಬಟ್ ಫಸ್ಟು ಏನಕ್ಕೆ ಕಟ್ ಮಾಡ್ತಾಯಿದ್ದೀನಲ್ಲ, ಇಲ್ಲೇ ಅನಿಸ್ತಿದೆ ಸಿಕ್ಕಾಪಟ್ಟೆ ಸ್ಮೂತ್. ಫಸ್ಟ್ ಸ್ಟೆಪ್. ಓಕೆ, ಇದನ್ನು ಇವಾಗ ಚಟ್ನಿಗೆ ಅದ್ದಿಸಿ ಎಷ್ಟು ಸಾಫ್ಟ್ ಇದೆ ಗೊತ್ತಾ ಇದು. ಮೈಸೂರು ಮೈಲಾರಿ ದೋಸೆ ಬಗ್ಗೆ ಕೇಳಿದೆ, ಆಮೇಲೆ ಅವರು ಸುಮಾರು ಹೇಳಿದ್ರು. ನಿಜಕ್ಕೂ ತುಂಬ ಸಾಫ್ಟ್ ಇದೆ. ಮತ್ತು ನನಗೆಲ್ಲಕ್ಕಿಂತ ಜಾಸ್ತಿ ಇವ್ರು ಆಲೂ ಪಲ್ಯ ಏನಿದೆ ಅದು ಯೂಸ್ ಮಾಡ್ತಿಲ್ಲ. ಇವರದು ಈರುಳ್ಳಿದು ಸ್ಪೆಷಲ್ ಪಲ್ಯನೇ ಇದೆ. ಸೊ ಅದರೊಟ್ಟಿಗೆ ಒಂದು ಟೇಸ್ಟ್ ನೋಡ್ತೀನಿ ಹೆಂಗಿದೆ ಅಂತ. ಇದು
ಇಲ್ಲಿನ ಸ್ಪೆಷಲ್ ಈರುಳ್ಳಿ ಹಾಕಿರುವಂತಹ ಪಲ್ಯ ಮೈಸೂರು ಮೈಲಲ್ಲಿ ಇದೇ ಫೇಮಸ್ ಆ್ಯಕ್ಚುಲಿ. ಅದ್ಭುತ ಟೇಸ್ಟ್ ಅಂತ ಹೇಳಬೇಕು. ಸ್ವಲ್ಪ ಮೀಡಿಯಮ್ ಸ್ಪೈಸಿ ಇದೆ, ಬಟ್ ಸ್ಪೈಸಿ ಇರಬೇಕು, ಇಲ್ಲಾಂದರೆ ಅಷ್ಟೊಂದು ಟೇಸ್ಟ್ ಅನ್ಸಲ್ಲ. ಆಮೇಲೆ ದೋಸೆ ನಿಮಗೆ ಎಷ್ಟು ಸ್ಮೂತ್ ಅಂದರೆ, ಈ ಬ್ರೆಡ್ ಇರುತ್ತೆ ಗೊತ್ತಾ, ಬ್ರೆಡ್ಡಲ್ಲಿ ಮಧ್ಯದಲ್ಲಿ ಸ್ಪಾಂಜ್ ಮುಟ್ಟಿದ್ರೆ ಹೆಂಗಿರುತ್ತೆ ಹೇಳಿ, ಎಷ್ಟು ಸ್ಮೂತಾಗಿರುತ್ತೋ ಅಷ್ಟು ಸ್ಮೂತಾಗಿದೆ. ಆಮೇಲೆ ಅದಕ್ಕೆ ಸರಿಯಾಗಿರುವ ಈ ಚಟ್ನಿ ಕಾಂಬಿನೇಷನ್ ಅಂತೂ ಅಲ್ಟಿಮೇಟ್ ಅಂತ ಹೇಳಬೇಕು. ಬೆಣ್ಣೆ ಬೇರೆ ಕೊಡ್ತಾರೆ. ಬಟ್ ಬೇರೆ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ನಿಜಕ್ಕೂ ಇದೊಂದು ಸೂಪರ್ ಡೂಪರ್ ಟೇಸ್ಟ್. ಬಟ್ ಒಂದಂತ ಗೊತ್ತುಂಟ, ಒಂದು ದೋಸೆ ತಿಂದರೆ ಆಗೋದಿಲ್ಲ, ಇಂಥದ್ದು ನಮಗೆ 5-6 ದೋಸೆ ಬೇಕಾಗ್ತದೆ. ಒಂದು ಪ್ಲೇಟ್ ದೋಸೆ, ಒಂದು ಪ್ಲೇಟ್ ಇಡ್ಲಿ ತಿಂದಮೇಲೆ ಒಂದು ಒಳ್ಳೆ ಬಿಸಿ ಬಿಸಿ ಫಿಲ್ಟ್ರ್ ಕಾಫಿ ಕೊಡ್ತಿದ್ರೆ ಆಗುತ್ತಾ? ಹಂಗೆ ಒಂದು ಫಿಲ್ಟ್ರ್ ಕಾಫಿ ಕುಡಿದು ನನ್ನ ಬ್ರೇಕ್ಫಾಸ್ಟ್ ಅಂತೂ ಮೈಲಾರಿಲಿ ಮುಗಿಸ್ಬಿಟ್ಟೆ. ಈ ಮೈಸೂರು ಮೈಲಾರಿ ಇದೆಯಲ್ಲ, ಈ ಹೆಸರು ಹೆಂಗೆ ಬಂತು ಅಂತ? ಹೆಸರು ನಮ್ಮ ಮಾವನವರ ಹೆಸರೇ ಮೈಲಾರ ಸ್ವಾಮಿ ಅಂತ. ಅವರ ಮನೆ ದೇವರು ಮೈಲಾರಲಿಂಗೇಶ್ವರ ಅಂತೇಳಿ, ಹಾಗಾಗಿ ಅವರು ಮೈಲಾರಿ ಹೋಟೆಲ್ ಅಂತ ಫೇಮಸ್ ಆಗಿದೆ. ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್. ನೋಡಿದ್ರಲ್ಲ, ದೋಸೆ ಸಖತ್ತಾಗಿದೆ ರೀ. ಬೆಣ್ಣೆ ಹಾಕ್ಬಿಟ್ಟು ಎಷ್ಟು ಮೃದು ಇದೆ ಅಂದರೆ ದೋಸೆ, ಅಲ್ಟಿಮೇಟ್ ಟೇಸ್ಟು. ಮಿಸ್ ಮಾಡದೆ ಬನ್ನಿ. ಆಮೇಲೆ ಇದು ಎಲ್ಲಿ ಬರುತ್ತೆ, ಇದರದ್ದು ಲೊಕೇಶನ್ನು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ನೀಟಾಗಿ ಹಾಕಿರ್ತೀನಿ. ನೀವು ಬೆಳಿಗ್ಗೆ ಬೇಗ ಬಂದರೆ ಒಂದು 7:30-8 ಗಂಟೆಗೆ ಬಂದುಬಿಟ್ರೆ ಬಿಸಿ ಬಿಸಿ ದೋಸೆ ತಿನ್ಕೊಂಡು ಒಂದು ಕಾಫಿ ಕುಟ್ಕೊಂಡು ಇಡೀ ದಿನ ಸಖತ್ತಾಗಿ ಸ್ಪೆಂಡ್ ಮಾಡ್ಬೋದು. ಆ್ಯಕ್ಚುಲಿ ಇವತ್ತು ಸ್ವಲ್ಪ ಕ್ರೌಡ್ ಕಮ್ಮಿ ಇತ್ತು. ಲಾಸ್ಟ್ ಸಾಟರ್ಡೆ ಬಂದಿದ್ದೇನೆ ಮಾರ, ಕಾಲಿಡ್ಲಿಕ್ಕೆ ಜಾಗ ಇರಲಿಲ್ಲ, ವೆಯ್ಟಿಂಗಲ್ಲಿ ಇರಬೇಕಾಗ್ತದೆ. ಬಟ್ ಈ ಸಲ ಸ್ವಲ್ಪ ಕಮ್ಮಿ ಲಾಸ್ಟ್ ವೀಕಿಗೆ ಕಂಪೇರ್ ಮಾಡಿದ್ರೆ. ಬಟ್ ಅದ್ಭುತವಾಗಿದೆ ಹೋಟೆಲು, ಮಿಸ್ ಮಾಡದೆ ಬನ್ನಿ. ದೋಸೆ ತಿಂದಮೇಲೆ ನಂಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಬೇಕು ಹೇಗಿತ್ತು ಅಂತ, ಆಯಿತಾ? ಸೊ ಇದಾಗಿತ್ತು ನಮ್ಮ ಇವತ್ತಿನ ಸ್ಪೆಷಲ್ ವೀಡಿಯೋ. ಇನ್ನೊಂದು ವಾರ ಇನ್ನೊಂದು ಸೂಪರ್ ಡೂಪರ್ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಖುಷಿಯಾಗಿರಿ, ನಗ್ತಾಯಿರಿ.